ಮಿಡ್ ಡೇ ಅನ್ನೋ ಒಂದು ಆರ್ಗನೈಸೇಷನ್ ನಾನು ಕೆಲಸ ಮಾಡ್ತಿದ್ದೆ. ಮಿಡ್ ಡೇ ಇಸ್ ಅ ಬಾಂಬೆ ಬೇಸ್ಡ್ ಪೇಪರ್. ಅಲ್ಲಿ ನಮಗೆ ಟ್ರೈನಿಂಗ್ಗೆ ಅಂತ ಕಳಿಸಿದ್ರು ಬಾಂಬೆಗೆ ಅಂತ. ಆಗ ನಾನು ಇಲ್ಲಿ ಬೆಂಗಳೂರಿನ ಕಮಾಟಿಪುರ, ಇಲ್ಲಿಂದ ತುಂಬ ಜನ ಅಲ್ಲಿ ಹೋಗಿ ಕಮಾಟಿಪುರದಲ್ಲಿ ಪ್ರಾಸ್ಟಿಟ್ಯೂಷನ್ ಇದರಲ್ಲಿ ಕೆಲಸ ಮಾಡ್ತಾ ಇರೋರನ್ನ, ಅವರನ್ನ ಯಶವಂತಪುರದವರಿದ್ರು, ಯಲಹಂಕದವರಿದ್ರು, JP ನಗರ್ ಅವರಿದ್ರು. ಸೊ ಆ ಥರ ಹೆಣ್ಮಕ್ಳನ್ನ ನಾನು ಅಲ್ಲಿ ಮಾತಾಡಿಸ್ಕೊಂಡು ವಾಪಸ್ ಬಂದು ಐ ಡಿಡ್ ಸ್ಟೋರೀಸ್ ಅರೌಂಡ್ ದ್ಯಾಟ್. ಆ್ಯಂಡ್ ಅಲ್ಲಿ ಒಂದು ಇನ್ಫ್ಯಾಕ್ಟ್ ವಿಶ್ವೇಶ್ವರ ಭಟ್ ಅವರು ಅವರ ವಿಜಯ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಅವಾಗಲೇ ಬರೆದಿದ್ರು. ನಾನು ಒಂದು ವಿಮೆನ್ಸ್ ಡೇಗೆನೆ, ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಅವತ್ತು ವಿಮೆನ್ಸ್ ಡೇಗೆನೆ ಐ ಡನ್ ಒನ್ ಸ್ಟೋರಿ ಆನ್ 8 ಥಿಂಗ್ಸ್ ವಿಚ್ ನಾರ್ಮಲಿ ವಿಮೆನ್ ವಿಲ್ ನಾಟ್ ಡೂ. ಅಂದರೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅವ್ರದ್ದು. ಸೊ ಐ ಹ್ಯಾಡ್ ಕಮ್ ಅಪ್ ವಿತ್ ದಟ್ ಐಡಿಯಾ. ಆ್ಯಂಡ್ ನಮ್ಮ ಆವಾಗಿನ ವಿನೋದ್ ಮೆನನ್ ಅಂತ ಅಲ್ಲಿ ಕ್ರೈಮ್ ರಿಪೋರ್ಟರ್ ಒಬ್ಬರಿದ್ರು. ಅವರು ಹಿ ಸೆಡ್ ಓಕೆ ಚೇತನ, ಇಟ್ಸ್ ಅ ವೆರಿ ಗ್ರೇಟ್ ಐಡಿಯಾ, ಬರ್ತೀನಿ ನಾನು ಅಂತ. ಸೊ ವಿ ವೆಂಟ್ ಟು ಒಂದು ಶೂ ಪಾಲಿಷ್ ಮಾಡೋದು. ಆಗಿನ ಇದರಲ್ಲೆಲ್ಲ ಶೂ ಪಾಲಿಷ್ ಮಾಡೋಕ್ಕೆ ಗಂಡಸರೇ ಮಾಡ್ತಾ ಇದ್ದಿದ್ದು ಕೂಲಿಯಾಗಿ. ಸೊ ನಾನೊಂದು ಕೂಲಿ ಡ್ರೆಸ್ ಹಾಕೊಂಡು ಐ ಆ್ಯಕ್ಚುಲಿ ಡಿಡ್ ದ ಕೂಲಿ ರೋಲ್. ಹೇಗಿರುತ್ತೆ ಜನರ ರಿಯಾಕ್ಷನ್ನು, ಹೆಣ್ಮಕ್ಳು ಇಲ್ದೇ ಇರೋ ಕ್ಷೇತ್ರದಲ್ಲಿ ಹೋದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ ಅಲ್ಲಿ. ಸ್ವಲ್ಪ ಮಿಡ್ ಡೇಲಿ ಸ್ವಲ್ಪ ಡಿಫ್ರೆಂಟ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಸ್ಟೋರೀಸ್. ಸೊ ಅದು ಮಾಡಿದ್ವಿ. ಮತ್ತು ಯಾವುದೋ ಒಂದು ಪೋರ್ನ್ ಮೂವಿ ಹಾಕಿರೋ ಅಂಥ ಥಿಯೇಟರ್, ಅಲ್ಲಿ ಹೋದರೆ ಹೇಗಿರುತ್ತೆ, ರಿಯಾಕ್ಷನ್ ಯಾವ ಥರ ಇರುತ್ತೆ, ಟಿಕೆಟ್ ಕೊಡೋಕ್ಕೆ ರೆಡಿ ಇಲ್ಲ ಅವರು. ಮತ್ತು ಒಂದು ಯಾವುದೋ ಸಾರಾಯಿ ಅಂಗಡಿಗೆ, ಲೋಕಲ್ ಅರಕ್ ಶಾಪ್ ಇರುತ್ತಲ್ಲ, ಅಲ್ಲಿಗೆ ಹೋಗೋದು. ಸೊ ಒಂದು ಆಟೋ ಡ್ರೈವರ್ ಆಗಿ, ನಂಗೆ ಆಟೋ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ಬಟ್ ಐ ಜಸ್ಟ್ ಸ್ಯಾಟ್ ದೇರ್. ಕಸ್ಟಮರ್ಸ್ ಬಂದಾಗ ಐ ವುಡ್ ಸೇ ಅವ್ರ ರಿಯಾಕ್ಷನ್ ನೋಡೋದನ್ನು ಕ್ಯಾಪ್ಚರ್ ಮಾಡಿ. ಸೊ ಈ ಥರದ್ದು ಒಂದು 5-6 ಇದನ್ನು ಮಾಡಿದ್ವಿ ನಾವು. ಸೊ ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಒಂದು ಮುಡ್ಮುಡ್ಕೇನ ದೇಕ್ ಅಂತ ಅವರು ಒಂದು ಹೆಡ್ಲೈನು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಆವಾಗ ವಿಶ್ವೇಶ್ವರ ಭಟ್ ಅವರು ಬರ್ದಿದ್ರು. ಸೊ ಚೇತನ ಕೂಡ ಕ್ರೇಜಿ ಅಂಡ್ ಡೇರಿಂಗ್ ಎಕ್ಸ್ಟ್ರೀಮ್ಲಿ. ಅಂಡ್ ಐ ಲವ್ ಎಕ್ಸ್ಪೆರಿಮೆಂಟಲ್ ರೈಟಿಂಗ್. ನನಗೆ ಗ್ರೌಂಡ್ ರಿಪೋರ್ಟ್ಸ್, ಅಲ್ಲಿ ಹೋಗಿ ಅದನ್ನ ಕವರ್ ಮಾಡಬೇಕು. ಅಂಡ್ ಜೈಲ್ಗೆ ಹೋಗೋದು ಒಂದು ತುಂಬ ಹುಚ್ಚು ನನಗೆ. ಆವಾಗ ತುಂಬ, ಈಗಲೂ ಆ್ಯಕ್ಚುಲಿ ಐ ಕೀಪ್ ಗೋಯಿಂಗ್. ಅವಾಗೂ ನನಗೆ ಶಂಕರ್ ಅಂತ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ರೆಸಿಡೆಂಟ್ ಎಡಿಟರ್ ಇದ್ರು. ಅವರು ಬಂದು ಹೇಳೋರು, ಚೇತನ ನೋಡಮ್ಮ ನಿನ್ನ ಲವ್ ಲೆಟರ್ ಬಂದಿದೆ ತಗೋ ಅಂತ ಕೊಡೋರು. ಬಿಕಾಸ್ ಅಲ್ಲಿ ಜೈಲಿಂದ ಲೆಟರ್ ಬರ್ದಿರೋರು, ಮೇಡಮ್ 3 months ಆಯಿತು, ಯಾಕೆ ನೀವು ಬಂದಿಲ್ಲ ಅಂತ. ಸೊ ದೇರ್ಸ್ ಅ ಫ್ಯಾಸಿನೇಷನ್. ನನಗೆ ಈ ಕ್ರಿಮಿಟೋರಿಯಮ್ಸಲ್ಲಿ ಹೋಗಿ ಕೂತ್ಕೊಳ್ಳೋದು ಏನೋ ಒಂಥರ, ಇಟ್ ಯೂಸ್ ಟು ಗಿವ್ ಮೀ ಸಮ್ ಕೈಂಡ್ ಆಫ್ ರಿಲೀಫ್ ಥರ. ಸೊ ಅಲ್ಲಿ ಎಷ್ಟೋ ಜನ ಬಂದಾಗ ಅವ್ರದ್ದೇ ಒಂದು ಹೊಸ ಒಂದು ಸ್ಟೋರಿ ಆಚೆ ಬರೋದು. ಸೊ ಆ ಥರ ಎಕ್ಸ್ಪೆರಿಮೆಂಟಲ್ ಜರ್ನಲಿಸಮ್ ಇಸ್ ಸಮಥಿಂಗ್ ವಿಚ್ ಐವ್ ಆಲ್ವೇಸ್ ಲವ್. ಈಗಲೂ ನನಗೆ ಆ ಥರ ಮಾಡೋಕ್ಕೆ ಅಂದರೆ ತುಂಬ